ಮತ್ತೊಂದು ಕಡೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಲಾಗಿದೆಯಲ್ಲ, ಅಂದ್ರೆ ಈ ಜಾತಿ ಗಣತಿ ಅಂತಾನೆ ಏನು ಹೆಸರುವಾಸಿಯಾಗ್ಬಿಟ್ಟಿದೆ ಇತ್ತೀಚೆಗೆ, ಆ ಒಂದು ಗಣತಿ ವಿರುದ್ಧವಾಗಿ ಪ್ರಶ್ನಿಸಿ ಸಲ್ಲಿಸಲಾಗಿರುವಂತಹ ಅರ್ಜಿಯ ವಿಚಾರಣೆ ಓಕೆ ನಾಳೆಗೆ ಮುಂದೂಡಿದೆ ಹೈಕೋರ್ಟ್. ಸುದೀರ್ಘ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಹೈಕೋರ್ಟ್ ಸಿಜೆ ವಿಭು ಭಕ್ರು ಅವರು ಜೊತೆಗೆ ನ್ಯಾಯಮೂರ್ತಿಗಳಾಗಿರುವಂತಹ ಸಿಎಂ ಜೋಶಿ ಅವರ ಪೀಠ ಈಗ ನಾಳೆಗೆ ಇದರ ವಿಚಾರಣೆಯನ್ನ ಮುಂದೂಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಇದಕ್ಕೇನಾದ್ರು ಕೋರ್ಟ್ ಸ್ಟೇ ಕೊಡುತ್ತೋ ಅಥವಾ ಇದು ಯಥಾ ಪ್ರಕಾರವಾಗಿ ಮುಂದುವರಿಯುತ್ತೋ ಅದಿನ್ನೂ ಕೂಡ ಕುತೂಹಲವನ್ನ ಹಾಗೆ ಉಳಿಸ್ಕೊಂಡಿದೆ. ನಿನ್ನೆನೇ ಇದಕ್ಕೆ ಸಂಬಂಧಪಟ್ಟಾಗೆ ವಾದ ಪ್ರತಿವಾದ ಆಗಿತ್ತು, ಇವತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಡಿಸಿಷನ್ ಹೊರಬರ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಇಲ್ಲ, ನಾಳೆಗೆ ಇದನ್ನ ಮುಂದೂಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ವಿಚಾರ ಏನು ಅಂತಂದ್ರೆ, ಈ ಗಣತಿ ಮಾಡ್ತಿರುವಂಥವ್ರಿಗೆ ಈಗ ತಲೆ ಬಿಸಿ, ಇದೇನು ಸ್ಟೇ ಸಿಕ್ಬಿಡುತ್ತಾ, ನಾವು ಕಾರ್ಯ ಮುಂದುವರಿಸ್ಬೇಕಾ ಏನು ಎತ್ತ ಅಂತ ಹೇಳ್ಕೊಂಡು ಅಲ್ಲೇ 25 ಪ್ರಾಬ್ಲಮ್ ಆಗ್ತಾ ಇದೆ. OTP ಬರ್ತಿಲ್ಲ ಅಂತೆ, ಸರ್ವರ್ ಸಮಸ್ಯೆ ಆಗ್ತಿದೆಯಂತೆ, ಆಮೇಲೆ ಈ ಥರನಾಥದ್ದೆಲ್ಲ ಭಾಳಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ನಿನ್ನೆನೂ ಸುಮಾರು ಒಂದು 10,000 ಜನ ಅಷ್ಟೇ ಆಯ್ಕೆ ಅಂದರೆ ಗಣತಿ ಆಗಿರುವಂಥದ್ದು. ಲೆಕ್ಕ ಹಾಕಿ ಇನ್ನೂ ಎಷ್ಟು ಆಗಬೇಕಾಗಿದೆ ಅಂತ ಹೇಳ್ಕೊಂಡು ಇದ್ರ ನಡುವೆನೇ ಈ ರೀತಿಯಂಥ ಗೊಂದಲಗಳು ಮುಂದುವರಿತಾನೆ ಇದೆ. ನೋಡಿ, ಈಗ ಕೋರ್ಟ್ನ ಹಾಲ್ನಲ್ಲಿ ಏನೇನು ವಾದ ಪ್ರತಿವಾದ ಆಯಿತು ಅನ್ನುವಂಥದ್ದನ್ನು ನಾವು ನೋಡೋದಾದರೆ, ಸರ್ಕಾರದ ಪರ ಮತ್ತು ಅರ್ಜಿದಾರರ ಪರ ವಕೀಲರು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದವನ್ನು ಹೂಡಿದ್ದಾರೆ. ಜನರ ಸರ್ವೆ ನಡೆಸೋದಕ್ಕೆ ಸರ್ಕಾರ ಆದೇಶಿಸಿದೆ. ಡಿಜಿಟಲ್ ಆ್ಯಪ್ ಮುಖೇನವಾಗಿಯೂ ಕೂಡ ಪ್ರಭುಲಿಂಗ್ ನಾವದಗಿ ಅವರು ಈ ವಾದವನ್ನು ಹೂಡ್ತಾ ಇದ್ದಂಥದ್ದು. GPS ಹಾಗೆ ವಿದ್ಯುತ್ ಮೀಟರ್ ರೀಡರ್ಗಳ ಸಹಕಾರ ಪಡೆಯಲಾಗಿದೆ. ಅಂದರೆ ಇದನ್ನು ಭಾಳ ನಾವು ನೀಟಾಗಿ ಈ ಸರ್ವೆ ನಡೆಸ್ತಾ ಇದ್ದೀವಿ, ಇದಕ್ಕೆ ಸಂಬಂಧಪಟ್ಟಂಗೆ ಏನೇನೋ ತಂತ್ರಜ್ಞಾನ ಬಳಸ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನೆಲ್ಲ ವಕೀಲರು ಹೇಳ್ತಾ ಇದ್ರು.